ಸ್ವಾಮಿ, ಆ ಪರಮೇಶ್ವರನು ಭಗೀರಥ ರಾಜರಿಗೆ ಅನುಗ್ರಹ ಮಾಡಿದ ಮೇಲೆ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕಲ್ಲವೇ? ದೇವಿ, ಕೆಲವೊಮ್ಮೆ ನಮ್ಮ ಪರಿಶ್ರಮ ಫಲ ಬಿಟ್ಟು ಆ ಫಲ ಕೈಗೆ ದಕ್ಕಿದ ನಂತರ ಕೈಯಿಂದ ಬಾಯಿಗೆ ಸೇರುವಷ್ಟರಲ್ಲಿ ಒಂದು ಅಜಾಗರೂಕತೆ, ಒಂದು ಅವಿವೇಕ, ಅಹಂಕಾರ ಬಾಯಿಗೆ ಸೇರಬೇಕಾದ ಫಲವನ್ನು ಮಣ್ಣುಪಾಲು ಮಾಡಿಬಿಡುತ್ತದೆ. ಇಂತಹ ತೊಂದರೆಯೂ ಕೂಡ ಭಗೀರಥರಿಗೆ ಗಂಗೆಯನ್ನು ತರುವ ಪ್ರಯತ್ನದಲ್ಲಿ ಆಯಿತು. ಗಂಗೆಯನ್ನು ಪಾತಾಳಕ್ಕೆ ಕರೆದೊಯ್ಯಲಾಗುವುದಿಲ್ಲವೆಂಬ ಸ್ಥಿತಿ ಅವರಿಗುಂಟಾಯಿತು. ಹೌದೇ? ಏಕೆ ಹಾಗಾಯಿತು ಪ್ರಭು? ಒಂದು ಅಹಂಕಾರದ ಮಾತಿನಿಂದ. ಪಿತಾಮಹ, ನಮೋ ನಮಃ. ಶುಭಮಸ್ತು. ಗಂಗೆ, ನಿನ್ನ ಪ್ರಯಾಣ ಶುಭಕರವಾಗಿರಲಿ. ಪ್ರಯಾಣ? ಯಾವ ಪ್ರಯಾಣದ ಬಗ್ಗೆ ನೀವು ಹೇಳುತ್ತಿರುವಿರಿ? ದೇವಲೋಕದಿಂದ ಭೂಲೋಕದ ಕಡೆಗೆ. ರಾಜ ಭಗೀರಥನ ತಪಸ್ಸನ್ನು ಮೆಚ್ಚಿ ಆತನನ್ನು ಅನುಸರಿಸಿ ಪಾತಾಳಕ್ಕೆ ಹೋಗುವ ಮಾತು ಕೊಟ್ಟಿರುವೆಯಲ್ಲ? ನಿಜ ಬ್ರಹ್ಮದೇವ. ಆದರೆ ನನ್ನ ಶಕ್ತಿಯನ್ನು ತಡೆಯಲು ಭೂಲೋಕದಲ್ಲಿ ವ್ಯವಸ್ಥೆಯಾದರೆ ಮಾತ್ರ ನಾನು ಭೂಲೋಕಕ್ಕೆ ಬರುತ್ತೇನೆಂದು ಭಗೀರಥನಿಗೆ ಹೇಳಿರುವೆ. ಭೂಲೋಕದಲ್ಲಿ ನನ್ನ ಶಕ್ತಿಯನ್ನು ತಡೆಯುವವರು ಯಾರಾದರೂ ಇರಲು ಸಾಧ್ಯವೇ? ಭೂಲೋಕದಲ್ಲಿಲ್ಲದಿದ್ದರೇನು ಕೈಲಾಸದಲ್ಲಿರಬಾರದೆ? ರಾಜ ಭಗೀರಥ ತಪಸ್ಸಿನಿಂದ ಪರಮೇಶ್ವರನನ್ನೂ ಒಲಿಸಿಕೊಂಡಿದ್ದಾನೆ. ಆ ಪರಮೇಶ್ವರ ನಿನ್ನನ್ನು ಭೂಲೋಕದಲ್ಲಿ ತಡೆಯುತ್ತೇನೆ ಎಂದು ರಾಜ ಭಗೀರಥನಿಗೆ ಮಾತನ್ನಿತ್ತಿದ್ದಾನೆ. ಇನ್ನೇನು, ಭಗೀರಥ ನಿನ್ನನ್ನು ಭೂಮಿಗೆ ಆಹ್ವಾನಿಸುವುದು ಒಂದೇ ಉಳಿದಿದೆ. ಅದಕ್ಕಾಗಿ ನಿನ್ನ ಪ್ರಯಾಣ ಶುಭವಾಗಿರಲಿ ಎಂದೆ. ಪಿತಾಮಹ, ದೇವಲೋಕದಿಂದ ಧುಮ್ಮಿಕ್ಕುವ ನನ್ನನ್ನು ತಡೆಯಲು ಪರಮೇಶ್ವರನು ನಿಂತರೆ ನಾನು ಅವರನ್ನೂ ಸಹ ಲೆಕ್ಕಿಸದೆ ಪಾತಾಳಕ್ಕೆ ಸೆಳೆದೊಯ್ದು ಬಿಡುತ್ತೇನೆ. ನಾರಾಯಣ ನಾರಾಯಣ, ಎಂತಹ ಮಾತನ್ನು ಕೇಳಿದೆ. ಪಿತಾಮಹ, ನಾನಿನ್ನು ಬರುತ್ತೇನೆ. ನಾರದ ಮುನೀಂದ್ರ, ನಮೋ ನಮಃ. ಸುಜ್ಞಾನ ಪ್ರಾಪ್ತಿರಸ್ತು. ಇದೇನು ನಾರದರೆ, ನನಗೆ ಸುಜ್ಞಾನ ಸಿಗಲಿ ಎನ್ನುತ್ತಿರುವಿರಿ? ಹರಿಪಾದೋದ್ಭವಿಯಾದ ನನಗೆ ಯಾವ ಜ್ಞಾನದ ಅವಶ್ಯಕತೆ ಇದೆ? ಯಾರಿಗೆ ಯಾವಾಗ ಯಾವ ಜ್ಞಾನದ ಅವಶ್ಯಕತೆ ಇದೆ ಎಂಬುದು ಆ ಶ್ರೀಹರಿಯೇ ಬಲ್ಲ. ಸರಿ, ಹಾಗಾದರೆ ಶ್ರೀಹರಿಯಿಂದಲೇ ನಾನು ಎಲ್ಲವನ್ನೂ ತಿಳಿದುಕೊಳ್ಳುತ್ತೇನೆ. ಹರಿಹರ ಬ್ರಹ್ಮಾದಿಗಳು ಇರುವುದು ತಿಳಿಯದವರಿಗೆ ತಿಳಿಸುವುದಕ್ಕೆ, ಕಲಿಯದವರಿಗೆ ಕಲಿಸುವುದಕ್ಕೆ. ಪುತ್ರ ನಾರದ, ಯಾವ ಹೊಸ ಕತೆಗೆ ನಾಂದಿ ಹಾಡುತ್ತಿರುವೆ? ತಂದೆಯೇ, ನಮೋ ನಮಃ. ತಮಗೆ ತಿಳಿಯದ್ದೇನಿದೆ? ಮುಂದೆ ನಡೆಯುವುದೆಲ್ಲವೂ ನಾರಾಯಣ ನಾರಾಯಣ. ಸ್ವಾಮಿ, ದೇವರ್ಷಿ ನಾರದರ ಪ್ರವೇಶವಾದ ಮೇಲೆ ಇನ್ನು ಹೊಸ ವಿಷಯ ಶುರುವಾಗಲೇಬೇಕಲ್ಲವೇ? ಹೌದು ದೇವಿ. ದೇವರ್ಷಿ ನಾರದರು ಯಾರ ವರ್ತನೆಗೆ ಯಾವ ಪರಿಣಾಮ ಉಂಟಾದರೆ ಒಳ್ಳೆಯದಾಗುತ್ತದೆ ಎಂದು ಚೆನ್ನಾಗಿ ಬಲ್ಲವರು. ಅದಕ್ಕಾಗಿ ಸಜ್ಜನರ ಕಾರ್ಯಕ್ಕೆ ಒಳ್ಳೆಯ ಪ್ರತಿಫಲವನ್ನು, ದುರ್ಜನರ ದುರುದ್ದೇಶಕ್ಕೆ ಕೆಟ್ಟ ಪ್ರತಿಫಲವನ್ನು ಉಂಟಾಗಿಸಲು ಅವರು ಸಂವಾದಿಯಾಗುತ್ತಾರೆ. ಯಾರಿಂದ ಯಾರಿಗೆ ಯಾವ ಪಾಠವನ್ನು ಹೇಳಿಸಬೇಕೋ ಅದನ್ನು ಹೇಳಿಸಲು ಲೋಕ ಸಂಚಾರವನ್ನು ಮಾಡುತ್ತಾರೆ. ಹಾಗಾದರೆ ಗಂಗಾದೇವಿಯು ತನ್ನ ಶಕ್ತಿಯಿಂದ ಪರಶಿವನನ್ನೇ ಕೊಚ್ಚಿಕೊಂಡು ಹೋಗುತ್ತೇನೆ ಎಂಬ ಅಹಂಭಾವದ ಮಾತಿಗೆ ನಾರದರು ಸುಮ್ಮನಿದ್ದರೆ? ದೇವಿ, ಸುಮ್ಮನೆ ಇದ್ದರೆ ಅವರು ನಾರದರು ಹೇಗೆ ಆಗುತ್ತಾರೆ? ಗಂಗೆಯು ಆಡಿದ ಅಹಂಭಾವದ ಮಾತುಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಎಂದು ವ್ಯವಸ್ಥೆಗಳು ಮಾಡಬೇಕಲ್ಲವೇ? ಅದಕ್ಕಾಗಿ ಅವರು ನಾರಾಯಣ ನಾರಾಯಣ. ಯಸ್ಯ ಜ್ಞಾಯ ಜಗತ್ಸೃಷ್ಟಾಯ ವಿಲಿಂಚಿ ಪಾಲಕೋ ಹರಿಃ ಸಂಹಾರ್ಥ ಕಾಲೋಖ್ಯಾಯ ನಮಸ್ತಸ್ಯೈ ನಮಸ್ತಸ್ಯೈ ಪಿನಾಕಿನೇ ನಮೋ ನಮಃ ನಮೋ ನಮಃ.
ಬ್ರಹ್ಮ ಮಾನಸ ಪುತ್ರ, ಬ್ರಹ್ಮಾಂಡವನ್ನೆಲ್ಲ ಸಂಚರಿಸಿ ಯಾವ ವಿಷಯವನ್ನು ತಿಳಿಸಲು ಇಲ್ಲಿ ಬಂದಿರುವೆ? ಮಹಾದೇವನಿಗೆ ತಿಳಿಯದ ಮಹಾವಿಷಯವು ಈ ಬಡಜೋಗಿಗೆ ಎಷ್ಟು ಮಾತ್ರ ತಿಳಿಯಬಲ್ಲದು ಶಂಕರ. ಏನು ಅಲ್ಲಿ ಇಲ್ಲಿ ನಾನು ಹೋದಾಗ ನನ್ನ ಕಿವಿಗೆ ಬಿದ್ದ ವಿಷಯವನ್ನು ಸೂಕ್ತ ವ್ಯಕ್ತಿಗೆ ತಲುಪಿಸುವುದರಿಂದ ಲೋಕೋಪಯೋಗವಾಗುವುದು ಎನ್ನುವುದಷ್ಟೇ ನನ್ನ ಆಶಯ. ಅಂತಹ ಯಾವ ಆಶಯವು ನಿಮ್ಮನ್ನು ಈ ಶಿವನ ಸನ್ನಿಧಾನಕ್ಕೆ ಕರೆತಂದಿತು? ಹೇಳುತ್ತೇನೆ ಮಹಾದೇವ, ಹೇಳುತ್ತೇನೆ. ನಿನ್ನ ದರ್ಶನವನ್ನು ಮಾಡಲು ಪವಿತ್ರವಾದ ಈ ಕೈಲಾಸಕ್ಕೆ ನಾನು ಬರುತ್ತಿದ್ದೆ. ಆದರೆ ಇನ್ನು ಮುಂದೆ ನಿನ್ನ ದರ್ಶನ ಮಾಡಲು ಪಾತಾಳದಲ್ಲಿ ಎಲ್ಲಿ ಹುಡುಕಬೇಕು ಎಂದು ಯೋಚನೆಯಾಗಿದೆ ಶಂಕರ. ನೆನೆದವರ ಮನದಲ್ಲಿ ಇರಲು ಬಯಸುವ ಮಹಾದೇವನನ್ನು ಪಾತಾಳದಲ್ಲಿ ಹುಡುಕುವ ವಿಚಾರ ತಮಗೇಕೆ ಬಂದಿತು? ಏಕೆಂದರೆ ತಾವು ಭಗೀರಥನಿಗೆ ಮಾತು ಕೊಟ್ಟಂತೆ ದೇವಲೋಕದಿಂದ ಧುಮುಕುವ ಗಂಗೆಯನ್ನು ತಡೆಯಲು ಭೂಲೋಕಕ್ಕೆ ಹೋಗುತ್ತೀರಿ, ಗಂಗೆಯನ್ನು ತಡೆಯುತ್ತೀರಿ. ಆದರೆ ಆ ಗಂಗೆ ತನ್ನ ಶಕ್ತಿಯಿಂದ ತಮ್ಮನ್ನು ಪಾತಾಳಕ್ಕೆ ಸೆಳೆದೊಯ್ದು ಬಿಡುತ್ತಾಳಂತೆ. ಹಾಗೆಂದು ತಮಗೆ ಯಾರು ಹೇಳಿದರು? ಯಾರೋ ಹೇಳಿದ್ದನ್ನು ಕೇಳಿದರೆ ಇಲ್ಲಿಯವರೆಗೂ ನಾನು ಬರುತ್ತಿದ್ದೇನೆ ಶಂಕರ. ನಮ್ಮ ತಂದೆ ಪಿತಾಮಹ ಚತುರ್ಮುಖ ಬ್ರಹ್ಮನೆದುರು ಸ್ವತಃ ಗಂಗೆಯೇ ಹೇಳಿದ ಮಾತಿದು. ನನ್ನನ್ನು ತಡೆಯಲು ಶಿವನೇನಾದರೂ ನಿಂತರೆ ನನ್ನ ಶಕ್ತಿಯಿಂದ ಅವರನ್ನು ಪಾತಾಳಕ್ಕೆ ಸೆಳೆದೊಯ್ದು ಬಿಡುತ್ತೇನೆ ಎಂದು. ನನಗೆ ಭಯವಾಯಿತು. ತಾವು ಪಾತಾಳವನ್ನು ಸೇರುವ ಮುನ್ನ ಪರಮ ಪಾವನವಾದ ಈ ಕೈಲಾಸದಲ್ಲಿ ತಮ್ಮ ದರ್ಶನವನ್ನು ಒಮ್ಮೆ ಪಡೆಯೋಣವೆಂದು ಬಂದೆ. ನನ್ನ ಮಾತಿನಲ್ಲಿ ಅನುಚಿತವೇನಾದರೂ ಇದ್ದರೆ ದಯಮಾಡಿ ಕ್ಷಮಿಸಿ. ಉಚಿತವಾದ ಮಾತುಗಳನ್ನೇ ಆಡಿದ್ದೀರಿ. ಕ್ಷಮೆ ಕೇಳಬೇಕಾದವರು ಮುಂದೆ ಕೇಳುತ್ತಾರೆ, ಅದನ್ನು ನೀವೇ ನೋಡುವಿರಂತೆ. ಮಹಾದೇವನು ಹೇಳಿದ ಮೇಲೆ ಮಹಾ ಅದ್ಭುತವು ನಡೆಯಲೇಬೇಕಲ್ಲವೇ? ಅದನ್ನು ನೋಡಲು ನಾನು ಸದಾ ಕಾತುರದಿಂದಿರುತ್ತೇನೆ. ನಾರಾಯಣ ನಾರಾಯಣ. ದೇವಿ, ನಾರದರು ಶಿವನಿಗೆ ಗಂಗೆಯು ಆಡಿದ ಅಹಂಭಾವದ ಮಾತುಗಳನ್ನು ಹೇಳಿದ ನಂತರ ಶಿವನ ಮನದಲ್ಲಿ ನಿರ್ಧಾರವೊಂದು ದೃಢವಾಯಿತು. ಇತ್ತ ಭಗೀರಥರು ಶಿವನನ್ನು ಭೂಲೋಕಕ್ಕೆ ಆಹ್ವಾನಿಸಿ ದೇವಲೋಕದಿಂದ ಗಂಗೆಗೆ ಭೂಲೋಕಕ್ಕೆ ಬರಲು ಮನವಿ ಮಾಡಲು. ಆಗ ಏನಾಯ್ತು ಸ್ವಾಮಿ? ಹೇಳುತ್ತೇನೆ ದೇವಿ. ಶಿವನು ಭಗೀರಥರ ಕೋರಿಕೆಯಂತೆ ಭೂಲೋಕದಲ್ಲಿ ಗಂಗೆಯ ಆಗಮನಕ್ಕಾಗಿ ನಿರೀಕ್ಷಿಸುತ್ತಾ ನಿಂತ. ಗಂಗೆಯು ದೇವಲೋಕದಿಂದ ಭೂಲೋಕಕ್ಕೆ ಧುಮಕತೊಡಗಿದಳು. ಗಂಗೆಯ ಅಹಂಭಾವವನ್ನು ಅಡಗಿಸಲು ಶಿವನು ತನ್ನ ಜಟೆಯಲ್ಲಿ ಅವಳನ್ನು ಬಂಧಿಸಿ ಕೈಲಾಸಕ್ಕೆ ಹೊರಟು ಬಿಟ್ಟ. ಆಗ ಭಗೀರಥನು ಶಿವನಿಂದ ಗಂಗೆಯನ್ನು ಪಡೆಯಲು ಪುನಃ ಘೋರ ತಪಸ್ಸನ್ನು ಮಾಡಿದ. ಶಿವನು ಮತ್ತೊಮ್ಮೆ ಪ್ರತ್ಯಕ್ಷನಾಗಿ ತನ್ನ ಜಟೆಯಲ್ಲಿದ್ದ ಗಂಗೆಯ ಧಾರೆಯೊಂದನ್ನು ಮಾತ್ರ ಆಚೆಗೆ ಬಿಟ್ಟ. ಆ ಭಗೀರಥ ಮಹಾರಾಜರು ಆ ಗಂಗೆಯನ್ನು ಕರೆದುಕೊಂಡು ಹೊರಟ. ಜಾನಕಿ, ಭಗೀರಥರು ಛಲ ಬಿಡದೆ ಶಿವನನ್ನು ಒಲಿಸಿ ಆತನ ಜಟೆಯಲ್ಲಿದ್ದ ಗಂಗೆಯ ಧಾರೆಯೊಂದನ್ನು ಕರೆದೊಯ್ಯುತ್ತಿರುವಾಗ ಆಗ ಮತ್ತೇನಾಯ್ತು ಸ್ವಾಮಿ? ಮತ್ತೆ ಗಂಗೆಯನ್ನು ಕಳೆದುಕೊಳ್ಳುವಂತಹ ಅನಿರೀಕ್ಷತೆ ಆಪತ್ತು ಅವರಿಗೆ ಎದುರಾಯಿತು. ಭಗೀರಥರು ಗಂಗೆಯನ್ನು ಪಾತಾಳಕ್ಕೆ ಕರೆದುಕೊಂಡು ಹೋಗುತ್ತಿರುವ ಮಾರ್ಗದಲ್ಲಿ ಜುಹ್ನು ಮಹರ್ಷಿಗಳ ಆಶ್ರಮವಿತ್ತು. ಭಗೀರಥರ ಹಿಂದೆ ಸಾಗುತ್ತಿದ್ದ ಗಂಗೆಯು ಆ ಆಶ್ರಮವನ್ನು ಮುಳುಗಿಸಿಬಿಟ್ಟಳು. ಅದರಿಂದ ಕ್ರೋಧಗೊಂಡ ಮಹರ್ಷಿಗಳು ಗಂಗೆಯನ್ನು ನುಂಗಿಬಿಟ್ಟರು. ಮತ್ತೆ ಗಂಗೆ ಕಣ್ಮರೆ ಆದದನ್ನು ಕಂಡು ಕಂಗಾಲಾಗಿ ಮಹರ್ಷಿಯರನ್ನು ಪ್ರಾರ್ಥಿಸಿದರು.
ಮಹರ್ಷಿಗಳೇ, ಗಂಗಾದೇವಿಯಿಂದ ತಮ್ಮ ಆಶ್ರಮಕ್ಕಾದ ತೊಂದರೆಗೆ ನಾನು ತಮ್ಮಲ್ಲಿ ಕ್ಷಮೆ ಬೇಡುತ್ತೇನೆ. ನಾನು ಹಿಡಿದಿರುವ ಕಾರ್ಯ ಪೂರೈಸಿದ ಮೇಲೆ ತಮಗಾಗಿ ನೂತನ ಆಶ್ರಮವನ್ನು ನಿರ್ಮಿಸುವ ಪುಣ್ಯ ನನ್ನದಾಗಲಿ. ನನ್ನ ಪಿತೃಗಳ ಸದ್ಗತಿಗಾಗಿ ತಾವು ದಯಮಾಡಿ ನಿರ್ಬಂಧಿಸಿರುವ ಗಂಗೆಯನ್ನು ಬಿಡುಗಡೆಗೊಳಿಸಿ. ಪಿತೃಗಳ ಸದ್ಗತಿಗಾಗಿ ಹೂಡಿರುವ ನನ್ನ ಕಾರ್ಯವನ್ನು ಸಫಲಗೊಳಿಸಿ ಮಹರ್ಷಿಗಳೇ, ಸಫಲಗೊಳಿಸಿ. ರಾಜ ಭಗೀರಥ, ಎದ್ದೇಳು. ಭಗೀರಥ, ನಿನ್ನ ಸದುದ್ದೇಶವನ್ನು ಮನ್ನಿಸಿ ಆ ಗಂಗೆಯ ಅಹಂಕಾರವನ್ನು ಕ್ಷಮಿಸಿ ನಿನ್ನ ಪಿತೃಗಳ ಸದ್ಗತಿಗಾಗಿ ಆ ಗಂಗೆಯನ್ನು ಬಿಡುತ್ತಿದ್ದೇನೆ. ಸ್ವಾಮಿ, ಅಂತೂ ಭಗೀರಥ ರಾಜರು ತಮ್ಮ ಹಿರಿಯರಿಗೆ ಸದ್ಗತಿ ಸಿಗಲು ಎಷ್ಟೇ ಅಡ್ಡಿ ಆತಂಕ ಎದುರಾದರೂ ಛಲವನ್ನು ಬಿಡದೆ ಕಡೆಗೂ ಗಂಗೆಯನ್ನು ದೇವಲೋಕದಿಂದ ಪಾತಾಳದವರೆಗೂ ಹರಿಯುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದು ಲೋಕದ ಅದ್ಭುತಗಳಲ್ಲಿ ಒಂದಲ್ಲವೇ? ನಿಜ ಸೀತೆ. ಮನುಷ್ಯ ಪ್ರಯತ್ನ, ದೇವಾನುಗ್ರಹ, ಸದುದ್ದೇಶ, ಇಚ್ಛಾಶಕ್ತಿಗಳೆಲ್ಲವೂ ಸೇರಿದರೆ ಯಾವುದು ಅಸಾಧ್ಯವಲ್ಲವೆನ್ನುವುದನ್ನು ಭಗೀರಥ ಮಹಾರಾಜರು ಲೋಕಕ್ಕೆ ತೋರಿಸಿಕೊಟ್ಟರು. ಮನುಷ್ಯ ಪ್ರಯತ್ನಕ್ಕೆ ಮತ್ತೊಂದು ಹೆಸರು ಭಗೀರಥರು ಎನ್ನುವಂತೆ ಅವರು ಪ್ರಸಿದ್ಧಿ ಪಡೆದರು. ಸ್ವಾಮಿ, ಪರಮೇಶ್ವರನ ಮಹಾಶಕ್ತಿಯ ಮುಂದೆ ಎಂಥ ಮಹಾಶಕ್ತಿವಂತರಾದರೂ ಅಹಂಕಾರ ಪಟ್ಟಾಗ ಅವರು ಸೋಲುತ್ತಾರೆ ಎಂಬ ತತ್ವವು ಲೋಕಕ್ಕೆ ತಿಳಿಯಿತು. ಹೌದು ಸೀತೆ, ನಮ್ಮ ವಂಶಜರಲ್ಲಿ ಭಗೀರಥ ಮಹಾರಾಜರದ್ದು ಒಂದು ಅದ್ಭುತ ದುಷ್ಟಾಂತವಾದರೆ ಮತ್ತೊಂದು ಹರಿಶ್ಚಂದ್ರ ಮಹಾರಾಜರದು. ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ. ಅಯೋಧ್ಯೆಯಿಂದ ಮಿಥಿಲಾ ನಗರಿಗೆ ವಿಶ್ವಾಮಿತ್ರರ ಜೊತೆಯಲ್ಲಿ ನಾನು ಲಕ್ಷ್ಮಣ ಹೊರಟಾಗ ಇಂತಹ ಅನೇಕ ಸತ್ಕತೆಗಳನ್ನು ನಮಗೆ ತಿಳಿಸಿ ನಮಗೆ ಮಹದುಪಕಾರವನ್ನು ಮಾಡಿದರು. ಇವೆಲ್ಲವನ್ನು ನಿನಗೆ ಆಗಾಗ ತಿಳಿಸುತ್ತೇನೆ. ನಾನು ಸೇರಿದ ವಂಶದ ಮಹಾಪುರುಷರ ಕಥೆಯನ್ನು ಕೇಳುವುದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದು ಭಾವಿ. ಜಯ ಜಯ ಲಂಕಾಧೀಶ್ವರ, ಜಯ ಜಯ ರಾವಣೇಶ್ವರ. ಲಂಕಾದ್ವಾರ ರಕ್ಷಕಿ ಲಂಕಿಣಿ, ನಾನು ಇಲ್ಲಿಂದ ತೆರಳುವಾಗಲೆಲ್ಲ ನೀನು ಜೈಕಾರ ಹಾಕುವುದು ಕೇವಲ ಅಭ್ಯಾಸ ಬಲದಿಂದಲೋ ಅಥವಾ ನಿಜವಾಗಲೂ ಈ ರಾವಣ ಜಯಶಾಲಿಯಾಗುತ್ತಾನೆ ಎಂಬ ನಂಬಿಕೆಯಿಂದಲೋ? ಮಹಾಪ್ರಭು, ಅಂದು ನಿಮ್ಮ ಕುಲ ಸಹೋದರ ಧನಬಲ ಪರಾಕ್ರಮ ಕುಬೇರನನ್ನೇ ಸೋತು ಶರಣಾಗುವಂತೆ ಮಾಡಿದ್ದಕ್ಕೆ ಅಂದೇ ನಿಮ್ಮನ್ನು ಗೆಲ್ಲುವವರು ತ್ರಿಭುವನದಲ್ಲಿ ಯಾರೂ ಇಲ್ಲವೆಂದು ತೀರ್ಮಾನಿಸಿಬಿಟ್ಟೆ. ಅಂದು ನಿಮ್ಮ ಮೇಲೆ ನನಗೆ ಹುಟ್ಟಿದ್ದ ಆ ವಿಶ್ವಾಸ ಇಂದೂ ಹೋಗಿಲ್ಲ, ಇನ್ನೆಂದೂ ಹೋಗುವುದಿಲ್ಲ. ಹಲೇ ಲಂಕಿಣಿ, ಹಲೇ, ನಿನಗೆ ನನ್ನ ಪರಾಕ್ರಮದ ಮೇಲಿರುವ ನಂಬಿಕೆ ಒಂದೇ ಮಾತೆಯ ಉದರದಲ್ಲಿ ಜನಿಸಿರುವ ಆ ನನ್ನ ಸಹೋದರ ವಿಭೀಷಣನಿಗಿಲ್ಲವಲ್ಲ? ಪ್ರಭು, ನಿಮ್ಮ ಪರಾಕ್ರಮದ ಬಗ್ಗೆ ನಿಮ್ಮ ಸಹೋದರ ವಿಭೀಷಣನಿಗೆ ಅಪನಂಬಿಕೆಯೇ? ನನಗೆ ನಂಬಲು ಸಾಧ್ಯವಿಲ್ಲ. ಸ್ವಂತ ಸಹೋದರನೇ ಅಗ್ರಜನ ಬಲದ ಬಗ್ಗೆ ಅಪನಂಬಿಕೆ ನುಡಿಯುತ್ತಾನೆ ಎಂದರೆ ಅದನ್ನು ನಂಬುವುದು ಕಷ್ಟವೇ, ಸಹಿಸುವುದಂತೂ ಇನ್ನೂ ಕಷ್ಟ. ಪ್ರಭು, ನೀವು ಅಂತಹ ಮಾತುಗಳನ್ನು ಕೇಳಬೇಡಿ. ನಿಮ್ಮನ್ನು ಯಾರು ಗೆಲ್ಲಲಾರರು. ಜಯವು ನಿಮ್ಮದೇ. ಜಯ ಹೇ ಲಂಕಾಧೀಶ್ವರ, ರಾವಣೇಶ್ವರನಿಗೆ ಜಯವಾಗಲಿ. ಭಲೆ ಭಲೆ ಲಂಕಿಣಿ, ಭಲೆ ಭಲೆ. ನಾನು ವಿಜಯ ಯಾತ್ರೆಯನ್ನು ಮುಗಿಸಿ ಬರುತ್ತೇನೆ. ಅಲ್ಲಿಯವರೆಗೂ
ಜಾಗ್ರತೆ. ಸೀತೆ ಸಹನೆಗೆ ಸೋತಿತು, ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.